ರೇಸ್ ನಲ್ಲಿರುವಂತಹ ತಂಡಗಳಿಗೆ ಇನ್ಮುಂದೆ ಒಂದೊಂದು ಪಂದ್ಯವು ಕೂಡ ಕ್ರೂಷಿಯಲ್. ಯಾಕಂದ್ರೆ ಪಾಯಿಂಟ್ಸ್ ಪಟ್ಟಿಯಲ್ಲಿ ಎಲ್ಲವೂ ಕೂಡ ಉಲ್ಟಾಪಲ್ಟಾ ಆಗ್ಬಿಡುತ್ತೆ. ಫಸ್ಟ್ ಹಾಫ್ ನಲ್ಲಿ ಸೋಲೆ ಕಾಣದೆ ನಂಬರ್ 1 ಸ್ಥಾನದಲ್ಲಿದ್ದ ಪಂಜಾಬ್ ಈಗ ಸತತ 4 ಪಂದ್ಯಗಳನ್ನ ಸೋತು 4ನೇ ಸ್ಥಾನದಲ್ಲಿದೆ. ಅತ್ತ ಸ್ಟಾರ್ಟಿಂಗ್ ಟ್ರಬಲ್ ಗುಜರಾತ್ ಟಾಪ್ 3 ನಲ್ಲಿ ಮೆರಿತಾ ಇದೆ. ಸ್ಟಿಲ್ ಈವರೆಗೂ ಕೂಡ ಯಾರಿಗೂ ಪ್ಲೇ ಆಫ್ ಟಿಕೆಟ್ಸ್ ಕನ್ಫರ್ಮ್ ಆಗಿಲ್ಲ. ಬಟ್ ಇವತ್ತಿನ ಮ್ಯಾಚ್ ಒಬ್ರಿಗಂತೂ ಸೇಫ್ ಝೋನ್ ಆಗುತ್ತೆ. ಟಾಪ್ 2 ಹಾಗೆ ಟಾಪ್ 3 ನಲ್ಲಿರುವಂತಹ ಹೈದರಾಬಾದ್ ವರ್ಸಸ್ ಗುಜರಾತ್ ನಡುವಿನ ಪಂದ್ಯ ಎಷ್ಟು ಮುಖ್ಯ? ಸೋತವರಿಗೆ ಆಗುವಂತ ನಷ್ಟ ಏನು? ಉಳಿದಿರುವಂತಹ 3 ಪಂದ್ಯಗಳು ಎಷ್ಟು ಮುಖ್ಯವಾಗುತ್ತೆ? 7 ತಂಡಗಳ ರೇಸ್ನಲ್ಲಿ ಟಾಪ್ 4 ನಲ್ಲಿ ಯಾರು ಉಳ್ಕೊಳ್ತಾರೆ? ಸೊ ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ರಿವೆಂಜ್ ಮ್ಯಾಚ್ಗಳ ರಿಯಾಲಿಟಿ ಅಂದ್ರೆ ಇದೇ ನೋಡಿ. ಫಸ್ಟ್ ಹಾಫ್ ನಲ್ಲಿ ಎಷ್ಟೇ ಮ್ಯಾಚಸ್ ಗಳನ್ನ ಗೆದ್ರು ಕೂಡ ಸೆಕೆಂಡ್ ಹಾಫ್ ನಲ್ಲಿ ಲಾಭ ಆಗುತ್ತೆ ಹೊರತು ಅದರ ಇಂಪ್ಯಾಕ್ಟ್ ಬೀರೋದಿಲ್ಲ. ಯಾಕಂತಂದ್ರೆ ಸೆಕೆಂಡ್ ಹಾಫ್ ನಲ್ಲಿ ಕಂಟಿನ್ಯೂಸ್ ಆಗಿ ಸೋಲ್ತಾ ಇದ್ರೆ ಕೆಳಗೆ ಜಾರ್ತಾ ಹೋಗ್ಬೇಕಾಗುತ್ತೆ. ಸೊ ಈಗ ಆಗ್ತಾ ಇರೋದು ಕೂಡ ಅದೇ. ಅದರಲ್ಲೂ ಇವತ್ತಿನ ಪಂದ್ಯ 7 ತಂಡಗಳಿಗಂತೂ ಮಸ್ಟ್ ವಿನ್ ಮ್ಯಾಚ್ ಆಗುತ್ತೆ. ಯಾಕಂದ್ರೆ ಪಾಯಿಂಟ್ಸ್ ಪಟ್ಟಿಯಲ್ಲಿ ಟಾಪ್ 2 ಹಾಗೆ ಟಾಪ್ 3 ನಲ್ಲಿರುವಂತಹ ಹೈದರಾಬಾದ್ ಮತ್ತು ಗುಜರಾತ್ ತಂಡಗಳ ನಡುವಿನ ಪಂದ್ಯವನ್ನ ಗೆದ್ದವರು ಟೇಬಲ್ ಟಾಪರ್ ಆಗ್ತಾರೆ. ಸೊ ಸೋತವರಿಗೆ ಸಂಕಷ್ಟ ಅಂತೂ ಗ್ಯಾರಂಟಿ ಇದೆ. ಹೈದರಾಬಾದ್ ಮತ್ತು ಗುಜರಾತ್ ನಡುವಿನ ಪಂದ್ಯ ಗೆದ್ದವರಿಗೆ ಲಾಭ. ಪ್ರಸ್ತುತ ಅಂಕಪಟ್ಟಿಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ನಂಬರ್ 1 ಸ್ಥಾನದಲ್ಲಿದೆ. ಹೈದರಾಬಾದ್ 2 ಹಾಗೆ ಗುಜರಾತ್ 3ನೇ ಸ್ಥಾನದಲ್ಲಿವೆ. ವಿಷಯ ಅಂದ್ರೆ ಈ 3 ತಂಡಗಳದ್ದು ಕೂಡ ಸೇಮ್ ಪಾಯಿಂಟ್ಸ್, ಅಂದ್ರೆ ತಲಾ 14 ಅಂಕಗಳು. ನೆಟ್ ರನ್ ರೇಟ್ ಆಧಾರದಲ್ಲಿ ಮೇಲೆ ಕೆಳಗೆ ಸ್ಥಾನವನ್ನ ಕೊಡಲಾಗಿದೆ. ಬಟ್ ಇವತ್ತಿನ ಮ್ಯಾಚ್ ಅಲ್ಲಿ ಹೈದರಾಬಾದ್ ಹಾಗೆ ಗುಜರಾತ್ ತಂಡಗಳು ಮುಖಾಮುಖಿ ಆಗ್ತಿವೆ. ಸೊ ಇಲ್ಲಿ ಗೆದ್ದವರು 16 ಅಂಕಗಳೊಂದಿಗೆ ಟೇಬಲ್ ಟಾಪರ್ ಆಗ್ತಾರೆ. ಸೊ ಅಂದ್ರೆ ಸೇಫ್ ಝೋನ್ಗೆ ಹೋಗ್ತಾರೆ. ಆದ್ರೆ ಸೋತವರು 14 ಅಂಕಗಳಲ್ಲೇ ಉಳಿಬೇಕಾಗುತ್ತೆ. ಪ್ಲೇ ಆಫ್ಗೆ ಹೋಗೋಕೆ ನೆಕ್ಸ್ಟ್ ಚಾನ್ಸ್ ಏನೋ ಇರುತ್ತೆ. ಬಟ್ ಅವರಿಗೆ 1 ಪಂದ್ಯ ಮೈನಸ್ ಆಗುತ್ತೆ. ಯಾಕಂದ್ರೆ ಪ್ಲೇ ಆಫ್ ರೇಸ್ ನಲ್ಲಿರುವಂತ 7 ತಂಡಗಳ ಪೈಕಿ KKR ತಂಡವನ್ನ ಬಿಟ್ರೆ ಉಳಿದೆಲ್ಲ ತಂಡಗಳಿಗೆ ಇನ್ಮುಂದೆ ಉಳಿದಿರೋದೇ ತಲಾ 3 ಪಂದ್ಯಗಳು ಮಾತ್ರ. ಸೊ ಮುಂದಿನ ಪ್ರತಿ ಪಂದ್ಯ ಕೂಡ ಮಸ್ಟ್ ವಿನ್ ಮ್ಯಾಚ್ ಆಗುತ್ತೆ. 1 ಪಂದ್ಯದ ಸೋಲು ಅತಿ ದೊಡ್ಡ ಪೆಟ್ಟು ಕೊಡಬಹುದು. ಅದರಲ್ಲೂ ಟೇಬಲ್ ಟಾಪರ್ಗಳ ನಡುವಿನಲ್ಲಿ ಕ್ಲಾಶ್ ಎಲ್ಲಾ ಲೆಕ್ಕಾಚಾರಗಳನ್ನ ಉಲ್ಟಾಪಲ್ಟಾ ಮಾಡುತ್ತೆ. ಸೊ ಹೇಗೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಸದ್ಯ 20 ಅಂಕಗಳ ರೇಸ್ ನಲ್ಲಿ 3 ತಂಡಗಳಿವೆ. ಅಂದ್ರೆ ಮುಂದಿನ ಪಂದ್ಯಗಳ ವಿಕ್ಟರಿಯನ್ನ ಆಧಾರ ಮಾಡಿ 20 ಅಂಕಗಳನ್ನ ಅವರು ಗರಿಷ್ಠ ಪಡಿಬಹುದು ಎನ್ನುವಂತ ರೇಸ್ ನಲ್ಲಿ 3 ತಂಡಗಳಿವೆ. ಬೆಂಗಳೂರು, ಗುಜರಾತ್ ಹಾಗೆ ಹೈದರಾಬಾದ್ ತಂಡಗಳು. ಪ್ರಸ್ತುತ ಈ 3 ತಂಡಗಳು 14 ಅಂಕಗಳನ್ನ ಪಡೆದು ಟಾಪ್ 3 ನಲ್ಲಿವೆ. ಹಾಗೆ ಈ 3 ಪಂದ್ಯಗಳಿಗೆ ಇನ್ನ ತಲಾ 3 ಪಂದ್ಯಗಳು ಬಾಕಿ ಇವೆ. ಸೊ ಪ್ರಸ್ತುತ 14 ಅಂಕ. ಹಾಗೆ ಮುಂದಿನ 3 ಪಂದ್ಯಗಳಲ್ಲಿ ಗೆದ್ರೆ 6 ಅಂಕ ಪ್ಲಸ್ ಸೇರಿ ಟೋಟಲ್ ಆಗಿ 20 ಅಂಕಗಳನ್ನ ಪಡೆಯುವಂತ ಚಾನ್ಸಸ್ ಇದೆ. ಬಟ್ ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಇವತ್ತಿನ ಪಂದ್ಯದಲ್ಲಿ ಸೋತವರಿಗೆ 20 ಅಂಕವನ್ನ ಪಡೆಯೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಗುಜರಾತ್ ಹಾಗೆ ಹೈದರಾಬಾದ್ ತಂಡಗಳು ಪಂದ್ಯ ಇರೋದ್ರಿಂದ ಸೋತವರಿಗೆ 1 ಪಂದ್ಯ ಮೈನಸ್ ಆಗುತ್ತೆ. ಸೊ ನೆಕ್ಸ್ಟ್ ಮುಂದಿನ 2 ಪಂದ್ಯಗಳನ್ನ ಗೆದ್ಕೊಳ್ತೀವಿ ಇದ್ರೂ ಕೂಡ ಅವರಿಗೆ 18 ಅಂಕ ಅಷ್ಟೇ ಆಗುತ್ತೆ. ಸೊ ಈಗ 20 ಅಂಕಗಳ ರೇಸ್ ನಲ್ಲಿ ಇರುವಂತದ್ದು ಈ 3 ತಂಡಗಳು ಮಾತ್ರ. ಇನ್ನು 19 ಅಂಕಗಳ ರೇಸ್ ನಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ಮಾತ್ರ ಇರುವಂತದ್ದು. ಯಾಕಂದ್ರೆ ಮಳೆ ಕಾರಣಕ್ಕೆ ಅವರ ಪಂದ್ಯ ರದ್ದಾಗಿ 1 ಅಂಕ ಸಿಕ್ಕಿರೋದ್ರಿಂದ ಅವರಿಲ್ಲಿ 15, 17 ಅಥವಾ 19 ಹೀಗೆ ಹೋಗ್ತಾರೆ. ಸೊ ನೆಕ್ಸ್ಟ್ ಅವರು ಈ ಸೀಸನ್ನ ಗರಿಷ್ಠ ಪಾಯಿಂಟ್ಸ್ 19 ಅಂಕಗಳನ್ನ ಪಡೆಯೋಕೆ ಪಂಜಾಬ್ ಕಿಂಗ್ಸ್ಗೆ ಚಾನ್ಸ್ ಇರುವಂತದ್ದು. ಯಾಕಂದ್ರೆ ಪ್ರಸ್ತುತ 13 ಅಂಕಗಳಿದೆ. ಸೊ ಪಂಜಾಬ್ ತಂಡಕ್ಕೆ ಮುಂದೆ 3 ಪಂದ್ಯಗಳು ಬಾಕಿ ಇದೆ. ನೆಕ್ಸ್ಟ್ ಬರುವಂತ 3 ಪಂದ್ಯಗಳನ್ನ ಗೆದ್ಕೊಳ್ತೀವಿ ಅಂದ್ರೆ ಅವರಿಗೆ ಟೋಟಲ್ ಆಗಿ 19 ಅಂಕಗಳನ್ನ ಸಂಪಾದನೆ ಮಾಡೋಕೆ ಅವಕಾಶ ಇರುವಂತದ್ದು ಈ ಸೀಸನ್ ನಲ್ಲಿ. ಅಂಡ್ ನೆಕ್ಸ್ಟ್ 18 ಅಂಕಗಳ ರೇಸ್ ಅಂತ ಬಂದಾಗ ಇಲ್ಲಿ 2 ತಂಡಗಳು ಪೈಪೋಟಿಯನ್ನ ನೀಡ್ತಾ ಇವೆ. ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೆ ರಾಜಸ್ಥಾನ ರಾಯಲ್ಸ್. ಸದ್ಯ ಅವರು 12 ಅಂಕಗಳನ್ನ ಪಡೆದಿರುವಂತದ್ದು. ಹಾಗೆ 3 ಪಂದ್ಯಗಳು ಬಾಕಿ ಇರುವಂತದ್ದು. ಸೊ ಮುಂದಿನ 3 ಪಂದ್ಯಗಳನ್ನ ಗೆದ್ಕೊಳ್ತೀವಿ ಅಂದ್ರೆ 18 ಅಂಕಗಳನ್ನ ಪಡೆಯೋಕೆ ಈ 2 ತಂಡಗಳಿಗೆ ಅವಕಾಶ ಇದೆ. ಅಂದ್ರೆ ಗರಿಷ್ಠ ಅವರು ಈ ಸೀಸನ್ ಅಲ್ಲಿ 18 ಅಂಕಗಳನ್ನ ಪಡೆಯೋಕೆ ಅವರಿಗೆ ಅವಕಾಶ ಇರುವಂತದ್ದು. ಸದ್ಯ 17 ಅಂಕಗಳ ರೇಸ್ ಅಂತ ನೋಡಿದಾಗ ಕೋಲ್ಕತ್ತಾ ತಂಡಕ್ಕೆ ಮಾತ್ರ ಈ ಚಾನ್ಸಸ್ ಇದೆ. ಯಾಕಂದ್ರೆ ಕೋಲ್ಕತ್ತಾಗೂ ಕೂಡ ಮಳೆ ಕಾರಣದಿಂದಾಗಿ 1 ಪಂದ್ಯ ರದ್ದಾಗಿ ಅವ್ರಿಗೂ ಕೂಡ 1 ಅಂಕ ಸಿಕ್ಕಿದ್ರಿಂದ ಅವರು ನೆಕ್ಸ್ಟ್ ಈ ಸೀಸನ್ ನ ಮುಗಿಸೋದು ಬೆಸ ಸಂಖ್ಯೆ ಅಂಕದ ಮೂಲಕವೇ ಆಗುತ್ತೆ. ಯಾಕಂತಂದ್ರೆ ಅವ್ರಿಗೆ 1 ಅಂಕ ಎಕ್ಸ್ಟ್ರಾ ಸಿಕ್ಕಿರೋದ್ರಿಂದ ಈ ರೀತಿಯಾದಂತ ರಿಸಲ್ಟ್ ಇದೆ.
ಪ್ರಸ್ತುತ ಅವರಿಗೆ ಈ ಸೀಸನ್ ಅಲ್ಲಿ ಗರಿಷ್ಠ ಅಂದ್ರೆ 17 ಅಂಕಗಳೊಂದಿಗೆ ಸೀಸನ್ ಅನ್ನ ಮುಗಿಸೋಕೆ ಅಥವಾ ಈ ಲೀಗ್ ಹಂತವನ್ನ ಮುಗಿಸೋಕೆ ಅವರಿಗೆ ಅವಕಾಶ ಇರುವಂತದ್ದು. ಯಾಕಂತಂದ್ರೆ ಅವರು ಪ್ರಸ್ತುತ ಈಗ 9 ಅಂಕಗಳನ್ನ ಪಡ್ಕೊಂಡಿದ್ದಾರೆ. ಜೊತೆಗೆ ಇನ್ನೂ ಕೂಡ 4 ಪಂದ್ಯಗಳು ಬಾಕಿ ಇರುವಂತದ್ದು. ಸೊ ಮುಂದಿನ 4ಕ್ಕೆ 4 ಪಂದ್ಯವನ್ನ ಗೆದ್ರೆ 8 ಅಂಕಗಳು ಸಿಗುತ್ತೆ. ಸೊ ಟೋಟಲ್ ಆಗಿ 17 ಅಂಕಗಳೊಂದಿಗೆ ಸೀಸನ್ ಅನ್ನ ಎಂಡ್ ಮಾಡಬಹುದು. ಸೊ ಅಲ್ಲಿಗೆ ಈ ಸೀಸನ್ ಅಲ್ಲಿ ಇನ್ನು ಮ್ಯಾಕ್ಸಿಮಮ್ ಅಂದ್ರೆ 20 ಅಂಕಗಳನ್ನ ಗಳಿಸೋದೇ ಹೈಯೆಸ್ಟ್ ನಂಬರ್ಸ್ ಆಗುತ್ತೆ. ಅಂಡ್ 17 ಹಾಗೆ ಅದಕ್ಕಿಂತ ಹೆಚ್ಚಿನ ನಂಬರ್ ಪಡೆದುಕೊಳ್ಳೋಕೆ 7 ತಂಡಗಳು ಅರ್ಹತೆಯನ್ನ ಪಡ್ಕೊಂಡಿವೆ. ಇನ್ನು ಫಸ್ಟ್ ಹಾಫ್ ನಲ್ಲಿ ಬಾಟಮ್ ಟೀಮ್ ಅನ್ಕೊಂಡಿದ್ದ KKR ಸತತ 4 ಪಂದ್ಯಗಳನ್ನ ಗೆದ್ದು ಮುನ್ನುಗ್ತಾ ಇದೆ. ಚೆನ್ನೈ ಕೂಡ ಸತತ 3 ಪಂದ್ಯಗಳನ್ನ ಗೆದ್ದು ಅದ್ಭುತ ಫಾರ್ಮ್ ನಲ್ಲಿದೆ. ಅತ್ತ ಗುಜರಾತ್ ಕೂಡ ಸತತ 4 ಪಂದ್ಯಗಳನ್ನ ಗೆದ್ದಿದೆ. ಬಟ್ ಪಂಜಾಬ್ ಮಾತ್ರ ಸತತ 4 ಪಂದ್ಯಗಳನ್ನ ಸೋತು ತಮ್ಮ ವಿನ್ನಿಂಗ್ ಮೊಮೆಂಟಮ್ ನ ಕಳ್ಕೊಂಡಿದ್ದಾರೆ. ಇತ್ತ RCB ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ ಅನ್ನ ಸೋತಿದ್ರು ಕೂಡ ಮುಂಬೈ ವಿರುದ್ಧ ಲಾಸ್ಟ್ ಬಾಲ್ ನಲ್ಲಿ ಗೆದ್ದು ಮ್ಯಾಜಿಕ್ ಅನ್ನ ಮಾಡ್ಕೊಂಡು ಅವರು ಕಮ್ ಬ್ಯಾಕ್ ಮಾಡಿದ್ದಾರೆ. ಹೀಗಾಗಿ ಈ ರೇಸ್ ನಲ್ಲಿ ಯಾರದ್ದೋ ಗೆಲುವು ಇನ್ಯಾರದ್ದೋ ಸೋಲು ಮತ್ತೊಬ್ಬರ ಪ್ಲೇ ಆಫ್ ಜರ್ನಿಯನ್ನ ಡಿಸೈಡ್ ಮಾಡುವಂತ ಸಾಧ್ಯತೆ ಇದೆ. ಹೀಗಾಗಿ ಪ್ಲೇ ಆಫ್ ರೇಸ್ ನಲ್ಲಿರುವಂತಹ ತಂಡಗಳಿಗೆ ಇರುವಂತ ಮುಂದಿನ ಅಜೆಂಡಾ ಒಂದೇ, ಗೆಲ್ಬೇಕು ಗೆಲ್ಬೇಕು ಗೆಲ್ಬೇಕು. ಸೊ ಅದೊಂದೇ ಮಂತ್ರವನ್ನ ಪಾಲಿಸಿದ್ರೆ ಪ್ಲೇ ಆಫ್ ಟಿಕೆಟ್ ಅನ್ನ ತಡೆಯೋರು ಯಾರಿಂದಲೂ ಕೂಡ ಸಾಧ್ಯನೇ ಇಲ್ಲ. ಯಾಕಂದ್ರೆ ಸ್ಟಿಲ್ 7 ತಂಡಗಳು ಟಾಪ್ 4 ಸ್ಲಾಟ್ಗೆ ಟಫ್ ಫೈಟ್ ಕೊಡ್ತಾ ಇದ್ದು ಅಂತಿಮವಾಗಿ ಈ ರೇಸ್ ನಲ್ಲಿ ಯಾರು ಉಳ್ಕೊಳ್ತಾರೆ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ನಮಸ್ಕಾರ.